ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದುಷ್ಟರಾದ ಒಳಸಂಚುಗಾರರಿಗೆ ದಂಡನೆಯುಂಟಾಗುವುದೆಂದು ನಂಬುವವರ ಪ್ರಾರ್ಥನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ದಾವೀದನ ಕೀರ್ತನೆ. ಕೀರ್ತನೆಗಳು 64ನೇ ಅಧ್ಯಾಯ. ದೇವರೇ, ನನ್ನ ಆರ್ತ ಸ್ವರವನ್ನು ಕೇಳಿ ಶತ್ರು ಭಯದಿಂದ ನನ್ನ ಜೀವವನ್ನು ರಕ್ಷಿಸು. ದುಷ್ಟರ ಒಳಸಂಚಿಗೂ ಕೆಡುಕರ ದೊಂಬಿಗೂ ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸು. ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸೆದಿದ್ದಾರೆ, ವಿಷವಚನವೆಂಬ ಬಾಣವನ್ನು ಹೂಡಿ ಗುಪ್ತ ಸ್ಥಳದಲ್ಲಿದ್ದು ಸಜ್ಜನನಿಗೆ ಗುರಿಯಿಟ್ಟಿದ್ದಾರೆ. ಸ್ವಲ್ಪವೂ ಹೆದರದೆ ಅವನ ಮೇಲೆ ಫಕ್ಕನೆ ಎಸೆಯುತ್ತಾರೆ. ದುಷ್ಕೃತ್ಯಕ್ಕಾಗಿ ಮನಸ್ಸನ್ನು ದೃಢಪಡಿಸಿಕೊಂಡು ತಮ್ಮೊಳಗೆ ರಹಸ್ಯವಾಗಿ ಬಲೆಗಳನ್ನು ಒಡ್ಡೋಣ. ನಮ್ಮನ್ನು ನೋಡುವವರು ಯಾರು ಅಂದುಕೊಳ್ಳುತ್ತಾರೆ. ಅವರು ಕೆಡುಕನ್ನು ಕಲ್ಪಿಸಿ ಒಳ್ಳೆಯ ಉಪಾಯವನ್ನು ಕಂಡುಕೊಂಡಿದ್ದೇವೆ ಅಂದುಕೊಳ್ಳುತ್ತಾರೆ. ಅವರ ಹೃದಯವು ಅಂತರಂಗದ ಆಲೋಚನೆಯು ಅಶೋಧ್ಯವಾಗಿವೆ. ಆದರೆ ದೇವರು ಬಾಣವನ್ನು ಎಸೆಯಲು ಫಕ್ಕನೆ ಅವರಿಗೆ ಗಾಯವಾಗುವುದು. ಅವರ ನಾಲಿಗೆಗಳೇ ಅವರಿಗೆ ವಿಘ್ನವಾಗಿ ಎಡವಿ ಬೀಳುವರು. ಆಗ ನೋಡುವವರೆಲ್ಲರೂ ತಲೆ ಅಲ್ಲಾಡಿಸಿ ಅಣಕಿಸುವರು. ಎಲ್ಲಾ ಮನುಷ್ಯರು ಭಯಪಟ್ಟು ದೇವರ ಕೆಲಸವೆಂದು ಹೇಳಿ ಆತನ ಕೃತ್ಯಗಳನ್ನು ಆಲೋಚಿಸಿಕೊಳ್ಳುವರು. ಸದ್ಭಕ್ತರು ಯೆಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು. ಸರಳ ಹೃದಯರೆಲ್ಲರೂ ಹಿಗ್ಗುವರು. ಪ್ರೈಸ್ ದ ಲಾರ್ಡ್.